ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಟಾಪ್ ಕಂಟೆಸ್ಟೆಂಟ್ ಗಳಂತಾನೆ ಹೇಳ್ಬೋದು. ಮತ್ತೆ ಈ 7 ಜನದಿಂದ ನಾನು ಬೆಳಿಗ್ಗೆ ಒಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಹೇಳಿದ್ದೆ, ಯಾರ್ಯಾರು ಯಾವ ಸ್ಥಾನದಲ್ಲಿ ಇದಾರೆ ಅಂತ. ಏನಕ್ಕಂದ್ರೆ ನೈಟ್ 11 ಗಂಟೆಗೆ ವೋಟಿಂಗ್ ಪೋಲ್ಸ್ ಓಪನ್ ಆಗುತ್ತೆ ನಮ್ಗೆ ವೋಟ್ ಮಾಡಕ್ಕೆ. ಆ ಟೈಮಲ್ಲಿ ವೋಟ್ ಮಾಡದೇ ಇರೋರು ಬೆಳಿಗ್ಗೆ ಮೇಲೆ ಖಂಡಿತವಾಗ್ಲೂ ವೋಟ್ ಮಾಡಿರ್ತಾರೆ, ಯಾರೋ ಫೇವರೇಟ್ ಯಾರು. ನೈಟ್ ಎಪಿಸೋಡ್ ತುಂಬಾ ಬದಲಾವಣೆ ತಂದಿರುತ್ತೆ, ಯಾರೆಲ್ಲ ಚೆನ್ನಾಗಿ ಆಡ್ರ ಅಂತ. ಹಂಗ್ ತಗೊಂಡ್ರೆ ಗೌತಮಿ ಅವರು ಸ್ವಲ್ಪ ಶೋಭಾ ಶೆಟ್ಟಿ ಹತ್ರ ಆಗಿರೋ ಕಾನ್ವರ್ಸೇಷನ್ ಆಗ್ಲಿ, ಅವ್ರಿಗೆ ಆಪೋಸಿಟ್ ವೋಟ್ ಮಾಡಿದ್ದಾಗ್ಲಿ, ನಮ್ಮ ಮಂಜಣ್ಣ ಅವರಿದ್ದು ಮಾತಾಡಿದ್ದಾಗ್ಲಿ, ಇದೆಲ್ಲ ಕನ್ಸಿಡರ್ ಆಗುತ್ತೆ. ಆದ್ರಿಂದ ಇವತ್ತು ಹಗಲೆಲ್ಲ 3-4 ಪ್ರೋಮೋ ಬಂದಿದೆ. ಆ ಪ್ರೋಮೋ ಎಲ್ಲ ನೋಡಿದಾಗ ಏನಾದ್ರೂ ಬದಲಾವಣೆ ಕಂಡಿದೆಯಾ ವೋಟರ್ ಲಿಸ್ಟ್ ಅಂದ್ರೆ ತುಂಬಾ ಬದಲಾವಣೆ ಕಂಡಿದೆ. 2ನೇ ಸ್ಥಾನದಲ್ಲಿ ಮೋಕ್ಷತ್ ಅವರಿಗೆ ಒಂದು ಕನ್ಫರ್ಮ್ ಅನ್ಕೊಂಡಿದ್ವಿ, ಬಟ್ ಈಗ ಬದಲಾವಣೆ ಕಂಡಿದೆ. ಮೋಕ್ಷತ್ ಅವರು ಕೆಳಗಿಳಿದಿದ್ದಾರೆ, ಅವ್ರ ಸ್ಥಾನ ಬೇರೆಯವರು ಆಕ್ರಮಿಸಿದ್ದಾರೆ. ಖಂಡಿತವಾಗ್ಲೂ ಇದು ನಿಜ, ಒಂದು ಅನ್ಅಫಿಷಿಯಲ್ ವೋಟರ್ ಲಿಸ್ಟ್ ಅಂತ ತಗೊಂಡಾಗ. ಆದ್ರೆ ಈಗ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಏನೇನೆಲ್ಲ ಬದಲಾವಣೆ ಕಂಡಿದೆ, ಬದಲಾವಣೆ ಆಗಕ್ಕೆ ಕಾರಣ ಏನಂತ ಮಾತಾಡೋಣ. ನೋಡಿ, ಮೊದಲೇದಾಗಿ ನಾನು ನಿನ್ನೆ ನೋಡಿದಾಗ ಹನುಮಂತ್ ಇದ್ರ ಮೊದಲನೇ ಸ್ಥಾನ, 2ನೇ ಸ್ಥಾನ ಮೋಕ್ಷತ್ ಇದ್ರು, 3ನೇ ಸ್ಥಾನ ತ್ರಿವಿಕ್ರಮು, 4ನೇ ಸ್ಥಾನ ಗೌತಮಿ, 5ನೇ ಸ್ಥಾನ ಧರ್ಮ, 6ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಮಂಜಣ್ಣ, ಕೊನೆ ಸ್ಥಾನ ಬಂದ್ಬಿಟ್ಟು ಚೈತ್ರ ಅವರು. ಈ 7 ಜನ ಹೀಗಿತ್ತು. ಬಟ್ ಈಗ ತುಂಬಾ ಬದಲಾವಣೆ ಕಂಡಿದೆ. ಕಾರಣ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಏನಕ್ಕೆ ಈ ರೀತಿ ಓಟ್ಸ್ ಬರ್ತಾ ಇದೆ ಅಂತ. ಇಲ್ಲಿ ನೋಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಪ್ರೋಮೋಸ್ ಎಲ್ಲ ಅಬ್ಸರ್ವ್ ಮಾಡಿದಾಗ ಮೋಕ್ಷತ್ ಅವರು ಯಾವಾಗಾದ್ರೆ ಮತ್ತೆ ಮಂಜಣ್ಣನ ಗೌತಮಿನ ಬಿಟ್ಟು ಬಂದು ಸಪರೇಟ್ ಆಗಿ ಗೇಮ್ ಮಾಡ್ತಾ ಇದಾರೋ ಅವ್ರಿಗಿನ್ನ ಓಟ್ಸ್ ಜಾಸ್ತಿ ಬರ್ಬೇಕಾಗಿತ್ತು. ಬಟ್ ಇಲ್ಲೇನಾಗ್ತಾ ಕಡಿಮೆ ಆಗ್ತಾ ಇದೆ. ಇನ್ನ ಟೋಟಲ್ ಆಗಿ ಯಾರ್ಯಾರು ಏನೇನು ಎಷ್ಟೇ ಪರ್ಸೆಂಟೇಜ್ ಅಂತ. ಇನ್ನು ವೋಟಿಂಗ್ ರಿಸಲ್ಟ್ ಅಂತ ಬಂದಾಗ ಬುಧವಾರ ಸಾಯಂಕಾಲ ಈ ರೀತಿ ಇದೆ. ಬಾಟಮ್ ಅಲ್ಲಿ ನಮ್ಮ ಚೈತ್ರ ಅವರು ಇದ್ದಾರೆ 7ನೇ ಸ್ಥಾನದಲ್ಲಿ, ತುಂಬಾ 3.5 ವೋಟ್ ಶೇರ್ ತಗೊಂಡು ಕಡಿಮೆ ಇದ್ದಾರೆ. 6ನೇ ಸ್ಥಾನ ಅಂತ ಬಂದಾಗ ನಮ್ಮ ಮಂಜು ಅವರು ಇದ್ದಾರೆ, 5% ತಗೊಂಡಿದ್ದಾರೆ. ಇನ್ನು 5ನೇ ಸ್ಥಾನ ಅಂತ ಬಂದಾಗ ನಮ್ಮ ಧರ್ಮ ಅವರು ಇದ್ದಾರೆ, 11% ವೋಟ್ ಶೇರ್ ಆಗಿದೆ. ಇನ್ನು 4ನೇ ಸ್ಥಾನ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಇದ್ದಾರೆ, ಇವರು ಬಂದ್ಬಿಟ್ಟು 14% ವೋಟ್ ಶೇರ್ ಆಗಿದೆ. ಇನ್ನು 3ನೇ ಸ್ಥಾನ ಅಂತ ಬಂದಾಗ ನಮ್ಮ ಮೋಕ್ಷತ್ ಅವರಿದ್ದಾರೆ, ನಿನ್ನೆ 2ನೇ ಸ್ಥಾನದಲ್ಲಿ ಇದ್ರು, ಇವತ್ತು 3ನೇ ಸ್ಥಾನದಲ್ಲಿ ಇದ್ದಾರೆ, 18% ವೋಟ್ ಶೇರ್ ತಗೊಂಡು. ಇನ್ನು 2ನೇ ಸ್ಥಾನದಲ್ಲಿ ಇದು ಶಾಕಿಂಗ್ ಅಂತ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಗೌತಮಿ ಅವರಿಗೆ 23% ವೋಟ್ ಶೇರ್ ಆಗಿದೆ ಅಂದ್ರೆ ನಂಬ್ತೀರಾ ನೀವು? ಕಾರಣಗಳು ಗೊತ್ತಾಗ್ತಿಲ್ಲ ಏನಾಗ್ತಾ ಇದೆ ಅಂತ. ಬಟ್ ವೋಟಿಂಗ್ ನಲ್ಲಿ ತುಂಬಾ ಬದಲಾವಣೆ ಕಂಡಿದೆ. ಇದು ಕೇವಲ ಅಫಿಷಿಯಲ್ ಆಗಿ ಯಾರಿಗೂ ಗೊತ್ತಾಗಲ್ಲ. ಇದು ಅನ್ಅಫಿಷಿಯಲ್ ರಿಸಲ್ಟ್ ತಗೊಂಡಾಗ ಒಂದು ಸೋಷಿಯಲ್ ಮೀಡಿಯಾನೋ ಇಲ್ಲ ವೆಬ್ಸೈಟ್ಗಳು ಅವು ಕನ್ಸಿಡರ್ ಮಾಡಿ ತಗೊಂಡಾಗ ನಮ್ಮ ಗೌತಮಿ ಅವರಿಗೆ 23% ಇದೆ. ಇನ್ನ ನಂಬರ್ 1 ಅಂತ ಬಂದಾಗ ಇನಾಮಿನಸ್ ಯಾರು ಟಚ್ ಮಾಡಕ್ಕೆ ಆಗಲ್ಲ, ನಮ್ಮ ಹನುಮಂತ್ ಅವರಿಗೆ 27% ವೋಟ್ ಶೇರ್ ಸಿಕ್ಕಿದೆ. ಇದರ ಮೇಲೆ ಗೊತ್ತಾಗುತ್ತೆ ಹನುಮಂತ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ ಅಂತ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಹನುಮಂತ, ಸೆಕೆಂಡ್ ಗೌತಮಿ, 3ನೇ ಸ್ಥಾನದಲ್ಲಿ ಮೋಕ್ಷತ, 4ನೇ ಸ್ಥಾನದಲ್ಲಿ ತ್ರಿವಿಕ್ರಮು, 5ನೇ ಸ್ಥಾನದಲ್ಲಿ ಧರ್ಮ, 6ನೇ ಸ್ಥಾನದಲ್ಲಿ ಮಂಜು, ಕೊನೆಯ ಸ್ಥಾನದಲ್ಲಿ ನಮ್ಮ ಚೈತ್ರ. ಬದಲಾವಣೆ ಆಗುತ್ತೆ. ಓಟಿಗೆ ಒಂದು ಎಪಿಸೋಡ್ಗೂ ಬದಲಾವಣೆ ಆಗ್ತಾ ಇರುತ್ತೆ. ನೋಡೋಣ ಇವತ್ತು ನೈಟ್ ಯಾವ ರೀತಿ ಆಗುತ್ತೆ ಅಂತ. ಬೆಳಿಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇದ್ರ ಬಗ್ಗೆ, ಒಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ತಗೊಂಡಾಗ. ಮತ್ತೆ ನಿಮ್ಮ ಫೇವರೇಟ್ ಯಾರು, ನೀವ್ ಯಾರು ವೋಟ್ ಮಾಡ್ತೀರಾ, ಯಾರು ಮಾಡಿದಿರಾ, ನಿಮ್ ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ. ಹಾಗೇನೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.